ಕೈ ನೋತೈತೆ ನನಗೆ. ಎಲ್ಲ ಹಾಕೊಂಡು ಗೊತ್ತು ಅವ್ರಿಗೆ ಅರ್ಥನೇ ಆಗ್ತಿಲ್ಲ ಕನ್ನಡ ಆ್ಯಕ್ಚುಲಿ. ಶುಭ ಮಧ್ಯಾಹ್ನ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಲುಕ್ ಹೂ ಈಸ್ ಯರ್. ನನ್ನ ತಂಗಿ ಬಂದಿದ್ದಾಳೆ. ಸೊ ಚಿಕ್ಕಮಂಗ್ಳೂರಿಗೆ ಬಂದಿದ್ದಾಳೆ. ಹಾಗಾಗಿ ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಹೋಗೋದಕ್ಕೆ ಆ್ಯಕ್ಚುಲಿ ವೆಹಿಕಲ್ ಬೇಕು, ಇಲ್ಲ ಗಾಡಿ ಬೇಕು, ಇಲ್ಲ ಕಾರ್ ಇರಬೇಕು. ಹಾಗೆ ವಿತೌಟ್ ದಟ್ ನಾವು ಬಸ್ಸಲ್ಲೆಲ್ಲ ಹೋಗೋಕ್ಕಾಗಲ್ಲ ಇಲ್ಲಿ. ಬಿಕಾಸ್ ಎಲ್ಲ ಪ್ಲೇಸ್ ಸ್ವಲ್ಪ ದೂರ ಇರೋದ್ರಿಂದ ನಮಗೆ ಬಸ್ ಫೆಸಿಲಿಟಿನಲ್ಲೂ ಅಲ್ಲಿಗೆಲ್ಲ ಹೋಗೋಕ್ಕಾಗಲ್ಲ. ಲೈಕ್ ವಿಸಿಟಿಂಗ್ ಪ್ಲೇಸಸ್ ಇರುತ್ತಲ್ಲ ಅಲ್ಲಿಗೆಲ್ಲ. ಸೊ ಒಂದು ಕೆಫೆ ಕರ್ಕೊಂಡು ಹೋಗೋಣ ಅಂತ ಇವತ್ತು ಹೋಗ್ತಾ ಇದ್ದೀನಿ MG ರೋಡಲ್ಲಿ. ಸೊ ಬನ್ನಿ ಹೋಗೋಣ. ನಿಮಗೆಲ್ಲ ಗೊತ್ತಿರುತ್ತೆ ಅನ್ಸುತ್ತೆ, ನಾನು ಒಂದ್ಸಲಿ ಹೋಗಿದ್ದೆ ಈ ಕೆಫೆಗೆ 1952 ಅಂತ. ವರ್ಲ್ಡ್ಸ್ ಆಫ್ ಕಾಫಿ ಅನ್ಸುತ್ತೆ ಮೇ ಬಿ. ಅದು ಸ್ವಲ್ಪ ಮರ್ತೋಗ್ಬಿಟ್ಟಿದೆ. ಆ್ಯಂಡ್ ಆ ಕೆಫೆಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ನಾನು ಕಾಣಿಸ್ತಾನೆ ಇಲ್ಲ ಫ್ರೇಮಲ್ಲಿ. ಇಲ್ಲಿ ಇವಾಗ ಕಾಣಿಸ್ತಿದ್ಯಾ? ಈಗಷ್ಟೇ ಬಸ್ ಸ್ಟ್ಯಾಂಡಿಂದ ಬಂದ್ವಿ. ಸೊ ಈಗ MG ರೋಡಿಗೆ ಹೋಗ್ತಾ ಇದ್ದೀವಿ. ಹೊಟ್ಟೆ ಸಿಕ್ಕಾಪಡೆ ಹೋಗ್ತಾ ಇದೆ. 2:30 ಆಗೋಗಿದೆ. ಹೊಟ್ಟೆ ಹಸ್ವಾಗ್ತಾ ಇದೆ. ಸೊ ಅಲ್ಲಿ ಡೈರೆಕ್ಟ್ ಕೆಫೆಲೆ ಸಿಗ್ತೀವಿ. ಗೈಸ್, ಗರ್ಲ್ಸ್ ಫೇವ್ರೆಟ್ ಗೋಲ್ಗಪ್ಪ ಸ್ಪಾಟ್ ಕಾಣಿಸ್ತು. ಸೊ ಅವಳು ತಿನ್ಬೇಕು ಅಂದ್ಲು. ಈಗ 1 ಪ್ಲೇಟ್ ತೊಗೊಂಡಿದ್ದಾರೆ. ಇನ್ನೂ ಕೊಟ್ಟಿಲ್ಲ. ಸೊ ಟ್ರೈ ಮಾಡ್ದಾನ. ಚೆನ್ನಾಗಿರ್ಲಿಲ್ಲ. ಲೈಕ್ ಅಂದರೆ ಅವ್ರು 20 ರೂಪೀಸಿಗೆ ಬರ್ತಿತ್ತು. ಬಟ್ ಅವ್ರು ಕೊಡ್ತಾ ಇದ್ದಾರೆ ಅದ್ರೊಳಗಡೆ ಫಿಲ್ಲಿಂಗೇ ಇಲ್ಲ. ಅದ್ರಲ್ಲಿ ಪಾನಿನೇ ಇಲ್ಲ. ಪಾನಿನೂ ಬರ್ತಿಲ್ಲ, ಫಿಲ್ಲಿಂಗು ಬರ್ತಿಲ್ಲ ಅದರಲ್ಲಿ. ಹೇಳು. ಅವಣ್ಣ ಅಕ್ಕ ಹೇಳ್ತು ಇನ್ನೊಂದು ಸ್ವಲ್ಪ ಫಿಲ್ಲಿಂಗ್, ಇನ್ನೊಂದು ಸ್ವಲ್ಪ ಪಾನಿ ಹಾಕಿ ಅಂತ. ಅವ್ರು ಹಿಂಗೆ ಗೊತ್ತಾಗುತ್ತೆ ನೋಡಿ. ಇದು ಇಲ್ಲಿ ಹಿಂಗೆ ಬಾಂಬಾಸ್ಟಿಕ್ ಸೈಡ್ ಐ. ಅವ್ರಿಗೆ ಅರ್ಥನೇ ಆಗ್ತಿಲ್ಲ ಕನ್ನಡ ಆಕ್ಚುಲಿ. ಇಲ್ಲ, ಅವನು ಕನ್ನಡದಲ್ಲಿ ದುಡ್ಡು ಕೇಳಿದ್ವಲ್ಲ, ಅದು ಅರ್ಥ ಆಗ್ಲಿಲ್ಲ ಅವನಿಗೆ. ಅವನು ಶಾರ್ಟೇಜ್ ಆಗಿ ಕೊಟ್ಟ ಅಮೌಂಟು. ಆಮೇಲೆ ಮತ್ತೆ ಕೇಳಿದಾಗ ಕರೆಕ್ಟ್ ಅಂತ ಮತ್ತೆ ಎಕ್ಸ್ಟ್ರಾ 20 ಕೊಟ್ಟ. ಆಮೇಲೆ ಸುಕ್ಕ ಪುರಿನ ತಗೊಂಡ. ಸುಕ್ಕ ಪುರಿಗೆ ಒಂದೊಂದೇ ಕಾಳು ಏನ್ ಸೈಡ್ ಸಿಕ್ತವ್ರೆ. ಒಂದ್ ಎಕ್ಸ್ಟ್ರಾ ಬಿದ್ದು ತೆಗ್ದು ವಾಪಸ್ ಹಾಕ್ತೀವಿ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಲೈಕ್ ಓಕೆ ಇತ್ತು. ಇವಾಗ ಈಗಲೇ ಸಾಕಾಗ್ಬಿಟ್ಟಿದೆ. ನಾವು ಆಲ್ಮೋಸ್ಟ್ ಈಗ ಇನ್ನೂ MG ರೋಡ್ ಮಿಡಲಲ್ಲಿ ಇದ್ದೀವಿ. ನಾನೇನು ಅಂದಿಲ್ಲ ಸಾಕಾಗಿದೆ ಅಂತ, ನೀನೇ ಅನ್ಕೊಂತೀವಿ. ನೀನು ಎಲ್ಲಿದ್ಯಕ್ಕ ಅಂತ ಸ್ಟಾರ್ಟಿಂಗ್ ಅಲ್ಲೇ ಕೇಳ್ತಾ ಇದ್ಲು. ಈಗ ಇಲ್ಲ ಅಂತ ಹೇಳ್ತಾಳೆ. ಇನ್ನು ಮಿಡಲಲ್ಲಿ ಇದ್ದೀವಿ ನಾವು. ಎಂಡಲ್ಲಿ ಇರೋದು ಆ್ಯಕ್ಚುಲಿ ಮಯೂರ ಹೋಟೆಲ್ ಆ್ಯಂಡ್ ವರ್ಲ್ಡ್ಸ್ ಆಫ್ ಕಾಫಿ ಬಂದು ಕೆಫೆ ಬಂದು. ಸೊ ಅಲ್ಲಿಗೆ ಹೋಗ್ಬೇಕು ಈಗ ನಡ್ಕೊಂಡು. ಈ ಕಡೆ ನೆರಳಿದೆ. ಸೊ ಅಷ್ಟು ಬಿಸಿಲು ಅಂತ ಫೀಲ್ ಆಗ್ತಾ ಇಲ್ಲ, ಆರಾಮಾಗಿದೆ. ಗೈಸ್, ಈಗ ವರ್ಲ್ಡ್ಸ್ ಆಫ್ ಕಾಫಿಗೆ ಬಂದಿದ್ದೀವಿ. ಸೊ ಹೇಳಿದ್ವಲ್ಲ ಕೆಫೆ, ನಾನು ಆಲ್ರೆಡಿ ನಿಮಗೆ ನನ್ನ ವ್ಲಾಗಲ್ಲಿ ತೋರಿಸಿದ್ದೀನಿ ವರ್ಲ್ಡ್ಸ್ ಆಫ್ ಕಾಫಿ ಬಗ್ಗೆ. ಸೊ ಇವತ್ತು ಮತ್ತೆ ಬಂದಿದ್ದೀವಿ. ಆ್ಯಂಡ್ ಇದು ನನ್ನ ತಂಗಿಗೆ. ಇಲ್ಲಿ ನನ್ನ ಇನ್ಶಿಲ್ ಬಂದಿದ್ದಾರೆ. ಇಲ್ಲ, ನನ್ನ ಇನ್ಶಿಲ್ ಬರೆದಿದ್ದಾರೆ. ನಂದು ಇನ್ಶಿಲ್ ಎಣ್ಣೆ. ಹಾಂ, ಜೋರಾಗಿ ಮಾತಾಡು. ಏನು ಕೇಳಿಸಲ್ಲ ನೀನು ಅಷ್ಟು ಮೆತ್ತಗೆ ಮಾತಾಡಿದ್ರೆ. ನನ್ನ ಕೈಲಿ ಆಯ್ತಾ ಇಲ್ಲ ಅಣ್ಣ, ಬಿಟ್ಟು. ಸೊ ಇವಾಗ ಇನ್ನೊಂದು ಬರೋದಿದೆ ಅವಳಿಗೋಸ್ಕರ. ನೋಡಿ, ಈ ಥರ ಅಕ್ಕ ಎಲ್ಲಾದರೂ ಸಿಗ್ತಾರಾ ನಿಮಗೆ? ಇವಳು ಈ ಥರ ಇಷ್ಟು ಕೇರ್ ಮಾಡೋರು, ಒಂದು ಕೆಫೆ ಕರ್ಕೊಂಡು ಬಂದು ಅವಳಿಗೆ ಈ ಥರ ಎಲ್ಲ ತಿನ್ಸೋರು ಯಾರು ಸಿಗ್ತಾರೆ? ಇವಳು ಫೋಟೋಶೂಟ್ ಮಾಡ್ತಿದ್ದಾಳೆ. ಸೊ ದ್ಯಾಟ್ ಐ ಕ್ಯಾನ್ ಪೋಸ್ಟ್ ಇಟ್ ಆನ್ ಮೈ ಸ್ಟೋರಿ. ನಾನು ಮನೇಲಿ ಮಾಡೋದಕ್ಕಿಂತ ಇಲ್ಲಿ ಕಾಫಿ ಪುರಿನೇ ಡಿಫ್ರೆಂಟ್ ಟೇಸ್ಟ್ ಆಗಿದೆ. ಫುಲ್ ಡಿಫ್ರೆಂಟ್ ಟೇಸ್ಟ್. ಇಲ್ಲಿ ಸಖತ್ತಾಗಿದೆ ಕಾಫಿ ಪುರಿ ಟೇಸ್ಟು ಸಖತ್ತಾಗಿ ಬರ್ತಿದೆ. ಇದು ಫ್ರಾಪೆ, ಚಾಕ್ಲೇಟ್ ಫ್ರಾಪೆ. ಜನ್ನತ್ ಅಂದರೆ ಹೆವೆನ್. ಸೊ ಅವ್ರದ್ದು ಲೋಡೆಡ್ ಫ್ರೈಸ್ ಕೂಡ ಬಂತು. ಅಷ್ಟೊತ್ತಿಗೆ ಆಲ್ರೆಡಿ ಈ ಜ್ಯೂಸ್ ಈ ಫ್ರಾಪೆ ಖಾಲಿ ಆಗೋಗಿದೆ. ಕರ್ಬೇವಿನ ಸೊಪ್ಪು ಯಾರೋ ಇಟಾಲಿಯನ್ ಡಿಶ್ಗೆ ಕರ್ಬೇವಿನ ಸೊಪ್ಪೆಲ್ಲ ಹಾಕಿದ್ದಾರೆ. ಇದು ಲೋಡೆಡ್ ಫ್ರೈಸ್ ಒಂಥರ ಡಿಫ್ರೆಂಟ್ ಆಗಿದೆ. ಇದರಲ್ಲಿ ದೇಸಿ ಟಚ್ ಇರಲಿ ಅಂದ್ಬಿಟ್ಟು ಕೈ ಎತ್ತು ನಿಮಿಷ ಈ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟಿದ್ದಾರೆ.
ಫುಲ್ ಚೀಸಿಯಾಗಿ ಬಿಸಿ ಬಿಸಿ, ಇಲ್ಲಿ ತಣ್ಣಗಿದೆ, ಇದು ಬಿಸಿ ಬಿಸಿಯಾಗಿದೆ, ಸೂಪರ್ ಕಾಫಿ. ಬೇಗ ತೆಗೀರಿ. ಸೊ ಈಗ ಅವಳಿಗೆ ಇಷ್ಟ ಆಗಿರೋ ಚೀಸ್ ಆಗಿದೆ. ಸೊ ಫುಡ್ ಎಲ್ಲ ತುಂಬ ಚೆನ್ನಾಗಿದೆ. ಬಿಕಾಸ್ ಕೆಫೆ ನಾನು ಸೆಲೆಕ್ಟ್ ಮಾಡಿರೋದು. ಕೆಫೆ ಆರ್ಡ್ರ್ ನೀನೇ ಮಾಡಿರ್ಬೋದು, ಬಟ್ ಆರ್ಡ್ರ್ ಫುಡ್ ಎಲ್ಲ ಟೇಸ್ಟ್ ಚೆನ್ನಾಗಿರಬೇಕು ಅಂದರೆ ಫಸ್ಟ್ ಆಫ್ ಆಲ್ ಕೆಫೆ ಚೆನ್ನಾಗಿರ್ಬೇಕು. ಸೊ ಹಾಗಾಗಿ ಬಾಬಾ ಹುಡುಕಿದ್ದಲ್ಲ, ಬಾಬಂಗೆ ಫಸ್ಟ್ ನಾನೇ ಹುಡುಕಿ ಕರ್ಕೊಂಡು ಬಂದಿದ್ದೆ. ಐ ಮೀನ್ ನನ್ನ ಹಸ್ಬೆಂಡ್ಗೆ ನಾನೇ ಹುಡುಕಿ ಫಸ್ಟ್ ಕರ್ಕೊಂಡು ಬಂದಿದ್ದು. ಅವಾಗ ನಾಚೋಸ್ ಟ್ರೈ ಮಾಡಿದ್ವಿ. ಈಗ ಲೋಡೆಡ್ ಫ್ರೆಂಚ್ ಫ್ರೈಸ್ ಟ್ರೈ ಮಾಡ್ತಿದ್ದಾರೆ. ಸೊ ಇದು ಕೂಡ ತುಂಬ ಚೆನ್ನಾಗಿದೆ. ಎಲ್ಲಕ್ಕ ಇಲ್ಲ ಇದೆ ಕೀಯಲ್ಲಿ ಪಗಡಿ ಚಟ್ನಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಹೆಂಗ್ ಭಯ ಹೊತ್ತಿಗೆ ಗೊತ್ತಾ, ಸಡನ್ ಆಗಿ ಮಳೆ ಬರೋ ಥರ ಆಗಿದೆ. ಸೊ ಬೇಗ ಮನೆಗೆ ಹೋಗ್ಬೇಕು ನಾವೀಗ. ಚೆನ್ನಾಗಿ ಕಾಣಿಸ್ತಾರೆ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಸೆಲ್ಫ್ ಲವ್ # ಸೆಲ್ಫ್ ಅಬ್ಸೆಸ್ Kanye West. So Word of Coffee actually Word of Coffee ಒಂಥರ ವರ್ತ್ ಇಟ್ ಅನ್ಸುತ್ತೆ ನಮಗೆ. ಲೈಕ್ ನಮ್ಗೆ ಅದು ಲೋಡೆಡ್ ಫ್ರೈಸ್ ತೊಗೊಂಡಿದ್ವಲ್ಲ, ಅದು ಮತ್ತು ಒಂದು ಕ್ರಾಫೆ ತೊಗೊಂಡಿದ್ವಿ. ಹೊಟ್ಟೆ ತುಂಬೋಯ್ತು. ನಾವು ಇಲ್ಲಿ ಸುಮ್ಮನೆ ಸ್ನ್ಯಾಕ್ಸ್ ತಿನ್ಕೊಂಡು ಆಮೇಲೆ ಮಯೂರ ಡಿಲಕ್ಸ್ಗೆ ಹೋಗಿ ಪಕ್ಕದಲ್ಲೇ ಮಯೂರ ಡಿಲಕ್ಸು ಊಟ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡ್ವಿ. ಲೋಡೆಡ್ ಫ್ರೈಸ್ ತಿನ್ನೋಷ್ಟೇ ಸಾಕಾಗೋಯ್ತು, ತಿನ್ನೋಕ್ಕೆ ಆಗ್ತಿಲ್ಲ. ಹೊಟ್ಟೆ ತುಂಬೋಗಷ್ಟು ಕೊಟ್ಟಿದ್ರು. 250 ರೂಪೀಸಿಗೆ ವರ್ತ್ ಇಟ್ ಅನಿಸುತ್ತೆ. ಯಾರೋ ಆಂಟಿ ಫುಲ್ಲು ಹಿಂಗೆ ನೋಡ್ಕೊಂಡು ಹೋಗ್ತಿದ್ರು. ವೀಡಿಯೋದಲ್ಲಿ ಬಂದಿರುತ್ತೆ ಅನ್ಸುತ್ತೆ. ತುಂಬ ವರ್ತಿಟ್ಟು. ವರ್ಡ್ ಆಫ್ ಕಾಫಿ ಟ್ರೈ ಮಾಡಬೇಕು, ಮಸ್ಟ್ ಟ್ರೈ ಅಂತೀನಿ. ಚಿಕ್ಕಮಂಗ್ಳೂರಿಗೆ ಯಾರಾದರೂ ಬಂದರೆ MG ರೋಡಲ್ಲಿ ಕಾರ್ನರಲ್ಲಿದೆ, ಇಲ್ಲ ಆರ್ಕ್ ಹತ್ರ. ಸೊ ತುಂಬ ವರ್ತಿಟ್ಟಾಗಿದೆ. ಇವಾಗ ನಾನು ನೀಟಾಗಿ ನೋಡ್ಕೊಂಡು ನೋಡಿದೆ ಅಂದರೆ ನಾನು ಮನೆಗೆ ಹೋಗೋದು. ಬೆಂಗಳೂರಿಗೂ ಇಲ್ಲಿಗೂ ತಣ್ಣಗಿದೆ. ಇವಾಗ ಮಳೆ ಬರೋ ಥರ ಇದೆ. ಸೊ ಸಖತ್ತಾಗಿದೆ ವೆದರು. ಚಿಕ್ಕಮಂಗ್ಳೂರಿಗೆ ಸಮ್ಮರ್ ಟೈಮಲ್ಲಿ ಬರಲೇಬೇಕು. ವಿಂಟರ್ ಟೈಮಲ್ಲಿ ಬರ್ತೀರಾ, ಬಟ್ ಸಮ್ಮರ್ ಟೈಮು ಬರಬೇಕು ಅನಿಸುತ್ತೆ. ಯಾಕಂದರೆ ಬಿಕಾಸ್ ಬೆಂಗಳೂರಲ್ಲಿ ಅಥವಾ ಬೇರೆ ಕಡೆ ಎಲ್ಲಿ ನೋಡಿದ್ರು ತುಂಬ ಸೆಕೆ, ತುಂಬ ಬಿಸಿಲು. ಇಲ್ಲಂತೂ ತಣ್ಣಗಿದೆ, ಮಳೆ ಬರ್ತಾ ಇರೋದು ದಿನ ರಾತ್ರಿ, ಸಖತ್ತಾಗಿರುತ್ತೆ. ಸೋಷಿಯಲ್ ಆಂಗ್ಸೈಟಿ ಇಲ್ವಾ? ಯಾರಾದರೂ ಈಗ ನಾವು ಬ್ಲಾಗ್ ಮಾಡ್ತಿರುವಾಗ ಸೋಷಿಯಲ್ ಆಂಗ್ಸೈಟಿ ನೋಡಿದ್ರೆ ನಾನೆಲ್ಲ ಸ್ಟಾಪ್ ಮಾಡಿಬಿಡ್ತೀನಿ, ಏನು ಮಾತಾಡ್ಬೇಕಂತ ಗೊತ್ತಾಗಲ್ಲ. ಕೆಲವು ಟೈಮು ಮಾತಾಡ್ಕೊಂಡು ಹೋಗ್ಬಿಡ್ತೀನಿ, ಕೆಲವು ಟೈಮು ಸ್ವಲ್ಪ ಜಾಸ್ತಿ ಕಾನ್ಷಿಯಸ್ ಆಗಿಬಿಡ್ತೀನಿ. ಮಾತಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾರಾದರೂ ನೋಡಿದ್ರೆ ಅವ್ರನ್ನ ಹಿಂಗೆ ನೋಡ್ಕೊಂಡು ಹೋಗ್ಬೇಕು. ಅವಾಗ ಅವ್ರಿಗೆ ಸ್ವಲ್ಪ ಏನಪ್ಪ ಹಿಂಗೆ ಬರ್ತಾರೆ ಹುಡುಗಿ ಅಂದ್ಬಿಡ್ಬೇಕು. ಹಂಗೆ ಸುಮ್ಮನೆ ನೋಡ್ಕೊಂಡು ಹೋಗ್ಬಿಡ್ಬೇಕು. ಸೋಷಿಯಲ್ ಆ್ಯಂಗ್ಸೈಟಿ ಇಸ್ ಅ ಸೋಷಿಯಲ್ ಕಾನ್ಸ್ಟ್ರಕ್ಟ್. ಅದೇನಂತ ನನಗೂ ಗೊತ್ತಿಲ್ಲ ಮೀನಿಂಗು, ಕೇಳ್ಬಿಡಿ. ಅದೆಲ್ಲೋ ವೀಡಿಯೋದಲ್ಲಿ ನೋಡಿ. ಓಕೆ, ಇನ್ನೊಂದು ಶಾಪ್ ಇದೆ ಇಲ್ಲಿ, ಏನು ಕೋಕೋಬೇರಿನೋ ಚಾಕೋಬೇರಿ. ಮಳೆ ಬರ್ತಾ ಇದೆ ಅಕ್ಕ. ಆಟೋದಲ್ಲಿ ಹೋಗೋಣ. ಮಳೆ ಬಂದರೆ ಆಟೋದಲ್ಲಿ ಹೋಗೋದು. ಹೇಳೋದೇನೋ ಚಾಕೋಬೇರಿ ಅಂತ. ಈ ಮಳೆ ಬರ್ತದೆ, ಆಟೋ ನೋಡಬೇಕು. ಸೊ ಚಾಕೋಬೇರಿ ಅಂತ ಒಂದು ಶಾಪ್ ಇದೆ ಅಲ್ಲಿ ಮುಂದೆ. ಯಾವುದೋ ಸೂಪರ್ ಮಾರ್ಕೆಟ್ ಎದುರುಗಡೆ ಇದೆ. ನಾವು ಬರ್ಬೇಕಾದ್ರೆ ನೋಡಿದ್ವಿ, ಕ್ಲೋಸ್ ಆಗಿತ್ತು. ಅಲ್ಲಿ ಏನೋ ಕಾರ್ನ್ ಡಾಗ್ ಎಲ್ಲ ಸಿಗುತ್ತೆ, ನೋಡಬೇಕು. ಓಪನ್ ಆದರೆ ಹಾಂ, ಓಪನ್ ಆಗಿದ್ರೆ ತಿನ್ನೋದು. ಅಂದರೆ ಮಳೆ ಬಂದರೆ ಮನೆಗೆ ಹೋಗೋದು ಈಗ ಅಷ್ಟೇ. ಮಳೆ ಬಂದರೆ ಇಲ್ಲ, ಮಳೆ ಬರ್ತಾ ಇದೆ, ಆಲ್ರೆಡಿ ಸ್ಟಾರ್ಟ್ ಆಗ್ತದೆ. ಎಲ್ಲಿ ನೋಡು, ಇವಾಗ ಆಟೋದಲ್ಲೇ ಹೋಗ್ಬೇಕು. ಅಲ್ಲಿಂದ ನಡ್ಕೊಂಡು ಅಷ್ಟೇ ಹೀಗೆ ನಾವು ನೆಂದೋಗಿರ್ತೀವಿ. ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಬಸ್ ಸ್ಟಾಪ್ ಕೊಟ್ಟರೆ ನಾವು ಈ ಕಡೆ ಎಂಡ್ ಬರಬೇಕು, MG ರೋಡ್ ಎಂಡಿಗೆ. ನೀವು ಬಸ್ಸಲ್ಲಿ ಬರ್ತೀರಾ ಅಂದರೆ ಚಿಕ್ಕಮಂಗ್ಳೂರು ಬಸ್ ಹತ್ತಬೇಕು. ಹತ್ಬಿಟ್ಟು ಶೃಂಗೇರಿ ಸರ್ಕಲ್ಲ, ಯಾವುದೋ MG ರೋಡ್ ಅಂತಲೂ ಕೇಳ್ಬೋದು, ಇಲ್ಲಾಂದರೆ ಶೃಂಗೇರಿ ಏನೋ ಅಂದ್ರಪ್ಪ. ಅದು ಆ ಸರ್ಕಲ್ ಹೆಸರು ಗೊತ್ತಿಲ್ಲ. ಅದು ಅಲ್ಲಿ ಇಳ್ಕೊಂಡು ಅಲ್ಲಿಂದ ನಡ್ಕೊಂಬರ್ಬೇಕು ನೀವು MG ರೋಡಲ್ಲಿ.
ತುಂಬ ಮುಂದೆ ಹೋಗಬೇಕು, ಬಟ್ ಸ್ಟಿಲ್ ವರ್ತ್ ಇಟ್ ಅಂತ ಹೇಳ್ಬೋದು. ಮಳೆ ಬಂತು ಗೈಸ್, ಫೈನಲಿ ಮಳೆ ಬಂದ್ಬಿಡ್ತು ಜೋರಾಗಿ. ನಾವು ಸಿಗಾಕೊಂಬಿಟ್ಟಿದ್ದೀವಿ. ಮಳೇಲಿ ಸಿಗಾಕೊಂಡ್ಬಿಟ್ಟಿದ್ದೀವಿ. ಈಗ ಇಲ್ಲೇ ದೂರ ಇದೆ, ಈ ಕಡೆ ಆಟೋದಲ್ಲೂ ಜಾಸ್ತಿ ಕೇಳ್ತಾ ಇದ್ದಾರೆ. ಮಳೆ ಸೌಂಡು ಕೇಳಿಸ್ತಿಲ್ಲ ಅನ್ಸುತ್ತೆ, ನನ್ನ ವಾಯ್ಸ್ ಗೊತ್ತಿಲ್ಲ. ಗೈಸ್, ಮತ್ತೆ ಮಳೆ ಜೋರಾಗಿದೆ, ಅದಕ್ಕೆ ಯಾರೋ ಅಂಗಡಿ ಒಳಗಡೆ ಬಂದಿದ್ದೀವಿ. ಅದು ಕಡಿಮೆ ಆಗೋ ತನಕ ಸುಮ್ಮನೆ ಸುತ್ತೋಣ ಅಂತ ಬನ್ನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಅಲ್ಲಿ ಹೋಗಿದ್ದು ಎಷ್ಟು ಗಂಟೆಗೆ? 1:45 ಮನೆ ಬಿಟ್ಟಿದ್ದು. ಮನೆಗೆ ಬರ್ತಾ ಇರೋದು ಎಷ್ಟು ಗಂಟೆಗೆ? 5:15. ಕೋಲ್ಡ್, ಜಾಸ್ತಿ ಕೋಲ್ಡ್ ಇದೆ. when they say masala majge is mid, Is it really mid? We are ending our day with masala majge. ಡೇ ಅಲ್ಲ ವ್ಲಾಗ್. ಹಾಂ, ಯಾಕಂದರೆ ಇನ್ನೂ ನೈಟ್ ಪನ್ನೀರ್ ತೊಗೊಂಡಿದ್ದೀವಿ. ರಾತ್ರಿ ಪನ್ನೀರ್ ಗಿನ್ನೀರೆಲ್ಲ ಏನೂ ಮಾಡಲ್ಲ, ನಾನು ಮಾಡಬೇಕಷ್ಟೆ. ನಾವು ಮಲ್ಕೊಂಬಿಟ್ರೆ ಏನು ಮಾಡ್ತೀಯ? ಎಬ್ಬಿಸ್ಬಿಟ್ಟು ಮಾಡಿಸ್ತೀನಿ. ನನಗೆ ಎಬ್ಬಿಸಕ್ಕೆ ಬರಲ್ಲ ಅಂದ್ಕೊಂಡಿದ್ಯಾ? ಬಜ್ಜಿ ಸ್ಮೆಲ್ ಬರ್ತಾ ಇದೆ. ಇಲ್ಲಿ ಒಂದು ಬಜ್ಜಿ ಅಂಗಡಿ ಇದೆ, ಸಕ್ಕತ್ತಾಗಿರುತ್ತೆ ಬಜ್ಜಿ. ನೀನು 10 ರೂಪೀಸಿಗೆ 6 ಪೀಸ್ 5 ಪೀಸ್ ಬಜ್ಜಿ ಕೊಡ್ತಾರೆ. ಅದೇ ಪಟ್ಟದ ಪುಟಾಣಿ ಬಜ್ಜಿ. ಅದು ಬರೀ 1 hour ಇರುತ್ತೆ ಅಷ್ಟೇ, 6 to 7. ಬೇಕಾ? ಕೊಡಿಸ್ತೀನಿ. ನೀನು ಪೇ ಮಾಡಬೇಕಾದ್ರೆ. ಬೇಡ, ನಾನು ಕೊಡಿಸ್ತೀನಿ, ನೀನು ಪೇ ಮಾಡು. ಬೇಡ. ಅದು ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ. ಅದು ತಿಂದಾಗೆಲ್ಲ ಸ್ವಲ್ಪ ಲೈಟಾಗಿ ಒಂಥರ ಗ್ಯಾಸ್ಟ್ರಿಕ್ ಆಗೋ ಥರ ಹೊಟ್ಟೆ ನೋವು ಬರುತ್ತೆ. ಅದಕ್ಕೆ ತಿನ್ನಲ್ಲ, ಅದು ಬಿಟ್ಬಿಟ್ಟಿದ್ದೀವಿ. ಓಕೆ, ಈಗ ಏನು ಮಾಡೋಣ? ಸೊ ಇವತ್ತಿನ ಡೇ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಟು ಮೀ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅದೆಲ್ಲ ಮಾಡೋಣ ನಿಮಗೆ. ಓಕೆ ಗೈಸ್, ಬಾಯ್ ಬಾಯ್, ಟೇಕ್ ಕೇರ್. ಶುಭರಾತ್ರಿನ, ಶುಭ ಮಧ್ಯಾಹ್ನ.